nightmares in my head. I fear that the thoughts build up until I can't hear, that my mind fills up into a creature, and it haunts me somewhere much deeper. Anxiety filling up every space, no privacy, and silently it could build and build until you find. ಪ್ರತಿನಿಧಿ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ಶಾಲಿನಿ ಮಂಜುನಾಥ್. ವೀಕ್ಷಕರೇ, ಎಲ್ಲರೂ ಕೂಡ ಈಗ ಹೆಚ್ಚಾಗಿ ಪ್ಯಾನಿಕ್ ಆಗ್ತಾ ಇರೋದು, ಅಂದ್ರೆ ಆತಂಕಕ್ಕೆ ಒಳಗಾಗ್ತಾ ಇರೋದು, ಭಯ ಪಡ್ತಾ ಇರೋದು ಕೋವಿಡ್ಗೆ. ಹೌದು, ಕೋವಿಡ್-19 ಆಯ್ತು, ಅದಾದ್ಮೇಲೆ ಒಮಿಕ್ರಾನ್ ಆಯ್ತು, ಡೆಲ್ಟಾ ವೇರಿಯಂಟ್ ಅಂತೆ, ಈಗ ಮತ್ತೆ JN1 ವೈರಸ್. ಸೊ ಏನಿದೆಲ್ಲ? ಈ ಕೊರೋನಾ ಬಂದಾದ್ಮೇಲೆ ಮತ್ತೆ ಕೇಸಸ್ ಡೇ ಬೈ ಡೇ ಜಾಸ್ತಿ ಆಗ್ತಾನೆ ಇದೆ. ಜನರು ಹಾಗಿದ್ರೆ ನಾವು ಹೇಗಿರ್ಬೇಕು? ಇನ್ನು ಕೂಡ ಏನಾದ್ರೂ ಕ್ವಾರಂಟೈನ್ ಆಗ್ತೀವಾ, ಅಥವಾ ಕೋವಿಡ್ ಕೇಸಸ್ ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ಮತ್ತೆ ಡೆತ್ಸ್ ಆಗುತ್ತಾ? ಹೇಗೆಲ್ಲ ನಾವು ಸುರಕ್ಷತೆಯನ್ನ ಕಾಪಾಡ್ಕೊಳ್ಬೇಕು, ನಾವು ಹೇಗಿರ್ಬೇಕು, ಇದ್ರ ಬಗ್ಗೆ ಎಲ್ಲ ಸಾಕಷ್ಟು ಚರ್ಚೆ ನಡೀತಾ ಇದೆ. ಹಾಗಿದ್ರೆ WHO ಏನ್ ಹೇಳಿದೆ? ಸೊ ನಾವು ಹೇಗಿರಬೇಕು? ಕೊರೋನಾಕ್ಕೆ ನಾವು ಹೆಚ್ಚು ಆತಂಕ ಪಡಬೇಕಾ? ಇದ್ರ ಬಗ್ಗೆ ಎಲ್ಲ ಸಾಕಷ್ಟು ಚರ್ಚೆಯನ್ನ ಮಾಡೋದಕ್ಕೆ ಮತ್ತು ಇದ್ರ ಬಗ್ಗೆ ಒಂದಷ್ಟು ಕ್ಲಾರಿಟಿಯನ್ನ ಕೊಡೋದಕ್ಕೆ ಇವತ್ತು ನಮ್ಮ ಜೊತೆಗಿದ್ದಾರೆ ಮಹಾಜನ PG ಸೆಂಟರ್ನ ಪ್ರೊಫೆಸರ್ ಆಫ್ ಬಯೋಕೆಮಿಸ್ಟ್ರಿ ಡಾಕ್ಟರ್ ಮಹದೇಶ್ ಪ್ರಸಾದ್ ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ರಿಗೂ ನಮಸ್ಕಾರ. ಸರ್, ಮೊದಲನೇದಾಗಿ ಈ ಕೊರೋನಾ ಸ್ಟಾರ್ಟ್ ಆದಾಗ ಕೋವಿಡ್-19 ಅದಾದ್ಮೇಲೆ ಒಮಿಕ್ರಾನ್ ಅಂತೆ ಅನೇಕ ವೇರಿಯಂಟ್ ವೈರಸ್ಗಳನ್ನ, ಈಗ ಡೆಲ್ಟಾ ವೇರಿಯಂಟ್, ಈ ತರ ಎಲ್ಲ ನಾವು ನೋಡ್ಕೊಂಡು ಬಂದ್ವಿ. ಇವಾಗ ಪ್ರಾರಂಭ ಆಗಿರೋದು JN1 ವೈರಸ್. ಏನಿದು? ಆಕ್ಚುಲಿ ಇದು ಕೋವಿಡ್-19 ಪ್ರಾರಂಭ ಆದಾಗ ಎಷ್ಟು ಜನರು ಹೆದರಿದ್ರೋ ಅದೇ ತರ ಇವಾಗ್ಲೂ ಕೂಡ ಏನು ಕೇಸಸ್ ಜಾಸ್ತಿ ಆಗ್ತಾ ಇದೆ, ಸ್ಪ್ರೆಡಿಂಗ್ ಜಾಸ್ತಿ ಆಗ್ತಾ ಇದೆ. ಸೊ ಎಲ್ಲ ಕಡೆನೂ ಕೂಡ ಏನು ಟೆಸ್ಟ್ಗಳು ನಡೀತಾ ಇದೆ. ಕ್ವಾರಂಟೈನ್ ಆಗ್ಬೇಕಾ, ಲಾಕ್ಡೌನ್ ಆಗುತ್ತಾ, ಮಾಸ್ಕ್ ಕಡ್ಡಾಯ, ಈ ತರ ಎಲ್ಲ ಸಾಕಷ್ಟು ಪ್ರಶ್ನೆಗಳು ಜನರನ್ನ ಕಾಡ್ತಾ ಇದೆ. ಸೊ ತುಂಬಾ ಜನ, ಕೆಲವರು ಪ್ಯಾನಿಕ್ ಆಗ್ತಾ ಇದ್ದಾರೆ. ಸೊ ಇದು ಎಷ್ಟು ಅಪಾಯಕಾರಿ, ನಾವು ಹೇಗೆ ನಮ್ಮನ್ನ ಸುರಕ್ಷತೆಯಿಂದ ಕಾಪಾಡ್ಕೊಳ್ಬೇಕು, ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಮೇಡಮ್ ಕೇಳಿದ ಹಾಗೆ ಈಗ ಹೊಸ ವೇರಿಯಂಟ್ JN1 ಕೋವಿಡ್-19 ಇದೇನಂತಂದರೆ ಒಮಿಕ್ರಾನ್ದು ಡಿಸೆಂಡೆಂಟ್ ಅಂತ ಹೇಳ್ತಾರೆ. ಅಂದರೆ ಪ್ರತಿ ಬಾರಿನೂ ವೈರಸ್ಸು SARS-CoV-2 ವೈರಸ್ ಅದು ಅಡಾಪ್ಟ್ ಆಗಲಿಕ್ಕೋಸ್ಕರ ಪ್ರತಿ ಸಲಿನೂ ಮ್ಯುಟೇಷನ್ಸ್ ಅಂತ ಆಗ್ತಾ ಇರುತ್ತೆ. ಮ್ಯುಟೇಷನ್ಸ್ ಏನಕ್ಕಾಗುತ್ತೆ ಅಂತಂದರೆ ಆ ವೈರಸ್ ತನ್ನನ್ನು ತಾನು ಅಡಾಪ್ಟ್ ಮಾಡ್ಕೊಳ್ಳೋಕ್ಕೋಸ್ಕರ ಹ್ಯೂಮನ್ ಬೀಯಿಂಗ್ಸಲ್ಲಿ ಆ ಹ್ಯೂಮನ್ ಸಿಸ್ಟಮಲ್ಲಿ ಈ ಮ್ಯುಟೇಷನ್ಸ್ಗಳು ಆಗ್ತಾ ಇರುತ್ತೆ. ಸೊ ಇದು ಮ್ಯುಟೇಷನ್ ಇಟ್ಸ್ ಎ ಕಂಟಿನ್ಯೂಸ್ ಪ್ರೋಸೆಸ್. ಸೊ ವೈರಸ್ ಸರ್ವೈವ್ ಆಗಬೇಕಂತಂದರೆ ಈ ಮ್ಯುಟೇಷನ್ನು ಅಬ್ಸಲ್ಯೂಟ್ಲಿ ನೆಸಸರಿ. ಸೊ ಈ ಮ್ಯುಟೇಷನ್ನು ಈಗ ಒಂದು ಬಂದಿದೆ. ಇದನ್ನು CDC ಸೆಂಟರ್ ಫಾರ್ ಡಿಸೀಸ್ ಕಂಟ್ರೋಲ್ ಮತ್ತು WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರು ಇದನ್ನು ವೇರಿಯಂಟ್ ಆಫ್ ಇಂಟ್ರೆಸ್ಟ್ ಅಂತ ಹೇಳಿದ್ದಾರೆ. ವೇರಿಯಂಟ್ ಆಫ್ ಇಂಟ್ರೆಸ್ಟ್ ಅಂದರೆ ಈ ಪರ್ಟಿಕ್ಯುಲರ್ ವೇರಿಯಂಟ್ ಅಥವಾ ಪರ್ಟಿಕ್ಯುಲರ್ ತಳಿ ಡಿಸೀಸ್ ಇಂಡ್ಯೂಸ್ ಮಾಡೋದ್ರಲ್ಲಿ ಸ್ವಲ್ಪ ಸಿಗ್ನಿಫಿಕೆಂಟ್ ರೋಲ್ ಇದೆ ಅಂತ ಅಂದ್ಬಿಟ್ಟು ಇದನ್ನು ವೇರಿಯಂಟ್ ಆಫ್ ಇಂಟ್ರೆಸ್ಟ್ ಅಂತ ಹೇಳಿದ್ದಾರೆ. ಆ್ಯಕ್ಚುಲಿ ಇದು ಮೊದಲು 2 months ಬ್ಯಾಕು ಈ ಪರ್ಟಿಕ್ಯುಲರ್ ಸ್ಟ್ರೈನನ್ನು ವೇರಿಯಂಟ್ ಬೀಯಿಂಗ್ ಮಾನಿಟರ್ಡ್ ಅಂತ ಹೇಳ್ತಾ ಇದ್ರು. ಅಂದರೆ ಈ ವೇರಿಯಂಟು ಸೀಕ್ವೆನ್ಸ್ ಮಾಡಿದಾಗ ಈ ವೇರಿಯಂಟ್ ಪರ್ಟಿಕ್ಯುಲರ್ಲಿ ಇನ್ಫೆಕ್ಷನ್ ಸ್ಪ್ರೆಡ್ ಮಾಡೋವಂಥ ಕೆಪಾಸಿಟಿ ಜಾಸ್ತಿ ಇತ್ತು ಅಂತ ಐಡೆಂಟಿಫೈ ಮಾಡಿದರು. ಹಾಗಾಗಿ ಇದನ್ನು ಮಾನಿಟರ್ ಮಾಡ್ತಾಯಿದ್ರು ಫ್ರಮ್ ಲಾಸ್ಟ್ 2 months. ಬಟ್ ಸಡನ್ನಾಗಿ ಈಗ ಲಾಸ್ಟ್ 1 month ಅಟ್ಲೀಸ್ಟ್ ನವೆಂಬರ್ ಎಂಡಿಂದ ಡಿಸೆಂಬರ್ ಈಗ ಆಲ್ಮೋಸ್ಟ್ 25th 26th ಹತ್ರ ಇದ್ದೀವಿ. ಸೊ ಇಲ್ಲಿಗೆ ಕೇಸ್ಗಳು ಆಲ್ಮೋಸ್ಟ್ 10 times ಜಾಸ್ತಿ ಆಗಿದೆ. ಯಾಕಂದರೆ ನವೆಂಬರಲ್ಲಿ 400-500 ಕೇಸ್ ಇದ್ದಿದ್ದು ಇವತ್ತು 4000 ಕೇಸಸ್ನ ಕ್ರಾಸ್ ಮಾಡಿದೆ ಇಂಡಿಯಾದಲ್ಲಿ. ಪರ್ಟಿಕ್ಯುಲರ್ಲಿ ಕೆಲವು ವೆಸ್ಟರ್ನ್ ಕಂಟ್ರೀಸಲ್ಲಿ ಫಾರ್ ಎಕ್ಸಾಂಪಲ್ ಎಲ್ಲಿ ಕೋಲ್ಡ್ ರೀಜನ್ಸ್ ಇದೆ, US, UK, ಸ್ವೀಡನ್ ಮತ್ತು ಇಟ್ಲಿ, ಮತ್ತು ಎಲ್ಲಿ ಟ್ರಾವೆಲರ್ಸ್ ತುಂಬ ಮೂವ್ಮೆಂಟ್ ಇದೆ ಅಲ್ಲಿ ಈ ಕೇಸಸ್ಸು ತುಂಬ ಜಾಸ್ತಿ ಆಗಿದೆ. ಸಿಂಗಪೂರ್ ಒಂದೇ ಕಡೆ ಆಲ್ಮೋಸ್ಟ್ 50,000+ ಕೇಸಸ್ ಆಗಿದೆ. ಸೊ ಇದು ಆ್ಯಕ್ಚುಲಿ ಇದು ನಮಗೊಂದು ಕಾಷನ್, ಪರ್ಟಿಕ್ಯುಲರ್ಲಿ ಇಂಡಿಯಾದವ್ರಿಗೆ. ಯಾಕಂದರೆ ನಾವು ಈಗ ಆಲ್ಮೋಸ್ಟ್ ಹತ್ತತ್ರ 4,000 ಕೇಸಸ್ ಹತ್ರ ಇದ್ದೀವಿ. ಬಟ್ ಇದು ಆಲ್ಮೋಸ್ಟ್ 10 times ಜಾಸ್ತಿ ಆಗಿದೆ ಜಸ್ಟ್ ಆಲ್ಮೋಸ್ಟ್ 20 to 25 ಡೇಸಲ್ಲಿ. ಸೊ ಇದು ವಿ ಕೆನ್ ನೆಗ್ಲೆಕ್ಟು ಮಾಡೋಂಗಿಲ್ಲ. ನಾನು ಆಗಲೇ ಹೇಳ್ದಂಗೆ ತುಂಬ ಇದ್ರ ಬಗ್ಗೆ ವರಿನೂ ಮಾಡಬೇಕಾಗಿಲ್ಲ. ಯಾಕಂದರೆ ಇದು ವೇರಿಯಂಟ್ ಆಫ್ ಇಂಟ್ರೆಸ್ಟ್ ಅಷ್ಟೇ. ವೇರಿಯಂಟ್ ಆಫ್ ಕನ್ಸರ್ನ್ ಅಂತ ಯಾವಾಗ ಹೇಳ್ತೀವಿ ಆಗ ಈ ವೈರಸ್ಸು ತುಂಬ
ಕೇರ್ಫುಲ್ಲಾಗಿ ನಾವು ಇರಬೇಕಾಗುತ್ತೆ. ಆಗ ಬೇರೆ ಬೇರೆ ಪ್ಯಾರಾಮೀಟರ್ಸ್, ಫಾರ್ ಎಕ್ಸಾಂಪಲ್ ಮಾಸ್ಕ್, ಸ್ಯಾನಿಟೈಸೇಷನ್, ಸೋಷಿಯಲ್ ಡಿಸ್ಟೆನ್ಸ್ ಮತ್ತು ಲಾಕ್ಡೌನ್ಸ್ ಅಂಥದ್ದೆಲ್ಲ ಶುರು ಆಗೋದು ವೇರಿಯಂಟ್ ಆಫ್ ಕನ್ಸರ್ನ್ ಅಂತ ಕ್ಯಾಟಗರೈಸ್ ಮಾಡಿದಾಗ. ಓಕೆ. ಸರ್, ಇದು ಸ್ಪ್ರೆಡ್ಡಿಂಗ್ ಹೇಗಾಗುತ್ತೆ? ಈಗ ನಾವು COVID-19 ಇಂದ ನೋಡ್ಕೊಂಡು ಬರ್ತಾ ಇದ್ವಿ. ಅವರು ಉಸಿರು ಆಡೋದು ಕೂಡ ಇನ್ನೊಬ್ರು ಅದನ್ನ ತಗೊಳ್ಬಾರ್ದಾಗಿತ್ತು. ಮತ್ತೆ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇರಬೇಕು. ಸೊ ಸ್ವಚ್ಛತೆನ ಕಾಪಾಡ್ಕೊಳ್ತಾ ಇದ್ವಿ. ಯಾವಾಗಲೂ ಸ್ಯಾನಿಟೈಸರ್ನ ಯೂಸ್ ಮಾಡ್ತಾ ಇದ್ವಿ. ಸೊ ಇದು ಸ್ಪ್ರೆಡ್ಡಿಂಗ್ ಯಾವ ಥರ ಆಗುತ್ತೆ ಅಂತ. ಸೊ ಇದು ಆ್ಯಕ್ಚುಲಿ ಪರ್ಟಿಕ್ಯುಲರ್ಲಿ ಈ ಕ್ವೆಶ್ಚನ್ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್. JN1 ಆ್ಯಕ್ಚುಲಿ ಏನು ಹೇಳ್ತಾರೆ ಅಂದರೆ, ದ ವೈರಸ್ ಫಿಟ್ನೆಸ್ ಹ್ಯಾಸ್ ಇನ್ಕ್ರೀಸ್ಡ್, ಅಂದರೆ ವೈರಸ್ದು ಫಿಟ್ನೆಸ್ಸು ಜಾಸ್ತಿ ಆಗಿದೆ ಮತ್ತು ಇಮ್ಯುನಿಟಿ ಎವೇಡಿಂಗ್ ಕೆಪಾಸಿಟಿ ಜಾಸ್ತಿ ಆಗಿದೆ. ಅಂದರೆ ವೈರಸ್ ಫಿಟ್ನೆಸ್ ಅಂತ ಅಂದರೆ ಯಾವಾಗ ಯಾವುದೇ ವೈರಸ್ಸು ಅಡಾಪ್ಟಬಿಲಿಟಿ ಆದಂಗೆ ಅದರದ್ದು ಫಿಟ್ನೆಸ್ ಅಂದರೆ ಇನ್ಫೆಕ್ಷನ್ ಕೆಪಾಸಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ JN1ನಲ್ಲಿ ಪ್ರೀವಿಯಸ್ ನಮ್ಮದು ಸ್ಟ್ರೇನ್ ಏನಿತ್ತು, ಒಮಿಕ್ರಾನ್ ಸಬ್ಲೀನಿಯೇಜಸ್ ಏನಿತ್ತು, ಅದಕ್ಕಿಂತ ಇದು ಫಿಟ್ ಆಗಿದೆ ವೈರಸ್. ಒನ್ ಥಿಂಗ್ ಅಂದರೆ ಡಿಸೀಸ್ ಮಾಡೋವಂಥ ಕೆಪಾಸಿಟಿ ಜಾಸ್ತಿ ಇದೆ, ಡಿಸೀಸು ಸ್ಪ್ರೆಡ್ ಮಾಡೋವಂಥ ಕೆಪಾಸಿಟಿ ಜಾಸ್ತಿ ಇದೆ. ನೆಕ್ಸ್ಟು ಈ ಪರ್ಟಿಕ್ಯುಲರ್ JN1 ಪರ್ಟಿಕ್ಯುಲರ್ ಸ್ಟ್ರೈನ್ ಒಂದು ಮೇಯ್ನ್ ಅಬ್ಸರ್ವೇಷನ್ ಏನಂದರೆ, ಇದು ಆ್ಯಂಟಿ ಬಾಡಿ ಆರ್ ಇಮ್ಯುನಿಟಿನ ಎವೇಡ್ ಮಾಡುವಂಥ ಕೆಪಾಸಿಟಿ ಜಾಸ್ತಿ ಇದೆ. ಅಂದರೆ ನಾವು ಈ ಒಂದು ವ್ಯಾಕ್ಸಿನೇಷನ್ ತೊಗೊಂಡಿದ್ರು, ಆ ವ್ಯಾಕ್ಸಿನೇಷನ್ದು ಪವರ್ ಆರ್ ವ್ಯಾಕ್ಸಿನೇಷನ್ದು ಕೆಪಾಸಿಟಿನ ನಿಲ್ ಮಾಡುವಂಥ ಚಾನ್ಸಸ್ಸು ತುಂಬ ಜಾಸ್ತಿ ಇದೆ. ಓಕೆ. ಹಾಗಿದ್ರೆ ಇದು ಯಾವ್ಯಾವ ಏಜ್ ಗ್ರೂಪ್ಗೆ ಜಾಸ್ತಿ ಸ್ಪ್ರೆಡ್ ಆಗಿಬಿಡುತ್ತೆ ಸರ್? ಅಂದರೆ ಜಾಸ್ತಿ ಈಗ ಕೊರೋನಾ ಚಿಲ್ಡ್ರನ್ಸಿಂದ ಹಿಡಿದು ತುಂಬಾ ಓಲ್ಡ್ ಏಜ್ ಪೀಪಲ್ ತನಕನೂ ಬಂತು ಅದು. ಸೊ ಇದು ಯಾವ ಥರ ಸ್ಪ್ರೆಡ್ ಆಗುತ್ತೆ? ಸ್ಪ್ರೆಡ್ ಆಗಿ ಈಗ ಏಜ್ಡ್ ಪೀಪಲ್ನೇ ಜಾಸ್ತಿ ಟಾರ್ಗೆಟ್ ಮಾಡುತ್ತಾ, ಹೇಗೆ? ಹೌದು, ಇದು ಫ್ರಮ್ ಡೇ 1 2019 ಡಿಸೆಂಬರಿಂದ ಯಾವಾಗಿಂದ ಕೋವಿಡ್ ಬಂತು, ಅದಕ್ಕೆ ಮೇಯ್ನ್ ವಿಕ್ಟಿಮ್ಸ್ಗಳೇ ಏಜ್ಡ್ ಪೀಪಲ್ ಮತ್ತು ಅಂಡರ್ಲೈಯಿಂಗ್ ಮೆಡಿಕಲ್ ಕಂಡೀಷನ್, ಡಯಾಬಿಟೀಸ್, ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸಸ್ ಅಥವಾ ಇಮ್ಯುನೋ ಕಾಂಪ್ರಮೈಸ್ಡ್ ಪೇಷಂಟ್ಸ್, ಇವರೇ ಮೇಯ್ನ್ ಟಾರ್ಗೆಟ್ ಇದ್ದಿದ್ದು. ಯಾಕೆಂದರೆ ಅವರಲ್ಲಿ ಇಮ್ಯುನಿಟಿ ಕಂಪ್ಲೀಟ್ಲಿ ಡೌನ್ ಇರುತ್ತೆ. ಸೊ ಹಾಗಾಗಿ ಅದೇ ಥರ ಈ JN1 ವೇರಿಯಂಟು ಸಹ ಮೇಯ್ನ್ಲಿ ಏಜ್ಡ್ ಪರ್ಸನ್ಸಲ್ಲಿ ಜಾಸ್ತಿ ಇದು ಸಿಮ್ಟಮ್ಸ್ ತೋರಿಸುತ್ತೆ. ಮತ್ತು ಅವರು ತುಂಬ ಕೇರ್ಫುಲ್ ಆಗಿರಬೇಕು. ಯಾಕಂದರೆ ಸಿನ್ಸ್ ಇಮ್ಯುನಿಟಿ ಈಸ್ ವೆರಿ ಲೋ, ಅವ್ರಿಗೆ ಡೆತ್ ಸಸೆಪ್ಟಬಿಲಿಟೀಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಪರ್ಟಿಕ್ಯುಲರ್ಲಿ ಏಜ್ಡ್ ಪೀಪಲ್ ಮನೇಲಿದ್ದರೆ ಅವ್ರಿಗೆ ಯಾವುದೇ ಥರದ್ದು ಈ ಥರ ಸಿವಿಯರ್ ಕಾಫ್ ಮತ್ತು ಫೀವರ್ ಮತ್ತು ಕೈಂಡ್ ಆಫ್ ಸ್ನೀಸಿಂಗ್ ಈ ಥರ ಸಿಮ್ಟಮ್ಸ್ ಇದ್ದರೆ, ಈಗ ಆ್ಯಕ್ಚುಲಿ ಈಗ ಪರ್ಟಿಕ್ಯುಲರ್ಲಿ ಆಲ್ ಓವರ್ ದ ವರ್ಲ್ಡ್ 3 ಡಿಫ್ರೆಂಟ್ ಕೈಂಡ್ಸ್ ಆಫ್ ವೈರಸಸ್ ರನ್ ಆಗ್ತಾ ಇದೆ. ಕಾಮನ್ ಕೋಲ್ಡ್ ಮತ್ತು RSV ಅಂತ ಒಂದು ವೈರಸ್ ಇದೆ, ಮತ್ತು ಕೋವಿಡ್. ಸೊ ಇದ್ರಲ್ಲಿ ನಮಗೆ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಡಿಫ್ರೆನ್ಷಿಯೇಟ್ ಯಾವುದರಿಂದ ಯಾವ ಸಿಮ್ಟಮ್ಸ್ ಬಂದಿದೆ ಅಂತ. ಬಟ್ ಈ 3 ವೈರಸ್ಗೆ ಸೇಮ್ ಸಿಮ್ಟಮ್ಸ್ ಇದೆ. ಹಾಗಾಗಿ ಮನೇಲಿ ಏಜ್ ಆದವರಿದ್ದರೆ ಈ ಥರ ಸಿಮ್ಟಮ್ಸ್ ಬಂದ ತಕ್ಷಣ ಅವ್ರಿಗೆ ಆದಷ್ಟು ಒಂದು ಸಪ್ರೇಟ್ ರೂಮಲ್ಲಿ ಅವ್ರನ್ನ ಕೂರಿಸಿ, ನೆಕ್ಸ್ಟು ಅವ್ರಿಗೆ ಇಮಿಡಿಯೇಟ್ಲಿ ನಿಯರೆಸ್ಟ್ ಹೆಲ್ತ್ ಕೇರ್ ಸೆಂಟ್ರ್ ಕರ್ಕೊಂಡೋಗಿ ಟೆಸ್ಟ್ ಮಾಡಿಸಿದ್ರೆ ತುಂಬ ಒಳ್ಳೆಯದು. ಯಾಕಂದರೆ ವಿ ಡೋಂಟ್ ನೋ ಫಾರ್ ವಾಟ್ ರೀಸನ್ ದೇ ಆರ್ ಹ್ಯಾವಿಂಗ್ ದ ಸಿಮ್ಟಮ್ಸ್. ಸೊ ಅದನ್ನು ರೂಲ್ ಔಟ್ ಮಾಡಲಿಕ್ಕೆ ಟೆಸ್ಟ್ನ ಒಂದ್ಸಲಿ ಮಾಡಿಸಿದ್ರೆ ಒಳ್ಳೆಯದು. ಮೋರ್ ಓವರ್ ಅವರು ಇಮಿಡಿಯೇಟ್ ಅಟ್ಲೀಸ್ಟ್ ಎಬವ್ 55 ಇದ್ದರೆ ಮಾಸ್ಕ್ ಶುರು ಮಾಡಬೇಕು. ಮನೇಲಿ ನಮ್ಮದು ಫ್ಯಾಮಿಲಿಗಳಲ್ಲಿ 5 ಜನ 6 ಜನ ಇರ್ತಾರೆ. ಸೊ ಮಾಸ್ಕನ್ನ ಹಾಕೋಕ್ಕೆ ಶುರು ಮಾಡಬೇಕು. ಮತ್ತು ಫ್ರೀಕ್ವೆಂಟಾಗಿ ಸ್ಯಾನಿಟೈಸೇಷನ್ ಮಾಡ್ಕೊಬೇಕು ಕೈನ. ಅದ್ರ ಜೊತೆಗೆ ಡಾಕ್ಟರ್ ಹತ್ರ ಇಫ್ ಇಟ್ ಈಸ್ ಕನ್ಫರ್ಮ್ಡ್ ಅವ್ರನ್ನ ಒಂದು ಸಪ್ರೇಟ್ ರೂಮಲ್ಲಿ ಕ್ವಾರಂಟೈನ್ ಮಾಡಿ ಮೆಡಿಕೇಷನ್ ಇಮಿಡಿಯೇಟ್ ಶುರು ಮಾಡಬೇಕು. ಸರ್, ಇವಾಗ ಏನಾಗ್ತಾ ಇದೆ, ಈಗ ಸೇಮ್ ಸಿಮ್ಟಮ್ಸ್ ಈಗ COVID-19ನಲ್ಲಿ ನಾವೇನೇನು ನೋಡಿದ್ವಿ, ಈಗ ಕೋಲ್ಡ್ ಇರ್ಬೋದು, ಫೀವರ್ ಇರ್ಬೋದು, ಅದು ಬಂದ ಕೂಡಲೇ ನನಗೆ ಕೋವಿಡ್ ಬಂದಿದೆ, ಸೊ ನಾನೀಗ ಕ್ವಾರಂಟೈನ್ ಆಗ್ತೀನಿ ಅನ್ನುವಂಥ ಆತಂಕ ಎಲ್ಲರಲ್ಲೂ ಕಾಡಿತ್ತು. ಸೊ ಇದು ಕೂಡ ಇವಾಗ ಕೋಲ್ಡ್ ಬಂದ ತಕ್ಷಣ ಅಥವಾ ಫೀವರ್ ಬಂದ ತಕ್ಷಣ ಅದು ಕೋವಿಡ್ ಅಂತಾನೆ ನಮಗೆ ಪಾಸಿಟಿವ್ ರಿಸಲ್ಟ್ ಕೊಡುತ್ತಾ? ಇಲ್ಲ ಮೇಡಮ್, ಆ್ಯಕ್ಚುಲಿ ಏನಂತ ಅಂದರೆ ಈ ಸಿಮ್ಟಮ್ಸು ಅದೇ ನಾನು ಮೊದಲೇ ಹೇಳಿದಾಗೆ ಯಾವುದರಿಂದ ಬಂದಿದೆ ಅಂತ ಗೊತ್ತಿಲ್ಲ. ಬಟ್ ಈಗಿರೋದು ಥ್ರೆಟ್ ಏನಂದರೆ ಕೋವಿಡ್.
ಸೊ ಕೋವಿಡ್ ಅಂತ ಓಡ್ತಾ ಇದೆ. ಮೋರ್ ಓವರ್ ಇನ್ಫೆಕ್ಷನ್ ರೇಟು ಸಿಗ್ನಿಫಿಕೆಂಟ್ಲಿ ಜಾಸ್ತಿ ಆಗ್ತಾ ಇದೆ. ಸಿಗ್ನಿಫಿಕೆಂಟಾಗಿ ತುಂಬ ಜಾಸ್ತಿ ಆಗ್ತಿರೋದ್ರಿಂದ ನಮ್ಮದು ಫಸ್ಟ್ ಡೌಟ್ ಬರೋದೇ ಕೋವಿಡ್ ಅಂತ ಅಂದ್ಬಿಟ್ಟು. ಯಾಕಂದರೆ ಈಗ ಆಲ್ಮೋಸ್ಟ್ 10 ಟೈಮ್ಸ್ ಜಸ್ಟ್ 20 ಡೇಸಲ್ಲಿ ಜಾಸ್ತಿ ಆಗಿದೆ ಅಂತಂದರೆ ಎಲ್ಲರೂ ಸಸ್ಪೆಕ್ಟ್ ಮಾಡೋದೇ ಕೋವಿಡ್ ಅಂತ. ಸೊ ಅದನ್ನು ರೂಲ್ ಔಟ್ ಮಾಡಲಿಕ್ಕೋಸ್ಕರನೇ ಫಸ್ಟು ಟೆಸ್ಟ್ ಮಾಡಿ ಕನ್ಫರ್ಮ್ ಆಗಲಿಲ್ಲ ಅಂದರೆ ನಥಿಂಗ್ ಟು ವರಿ, ಬೇರೆ ಏನು ಮೆಡಿಕೇಷನ್ ಡಾಕ್ಟರ್ಸ್ ಕೊಡ್ತಾರೆ ಅದಕ್ಕೆ ಹೋಗ್ಬೋದು. ಅಥವಾ ಕೋವಿಡ್ ಅಂತ ಬಂತಂದರೆ ಪರ್ಟಿಕ್ಯುಲರ್ JN1 ಸ್ಟ್ರೈನ್ ಟ್ರಾನ್ಸ್ಮಿಷನ್ ಜಾಸ್ತಿ ಇದೆ, ಬಟ್ ಡಿಸೀಸ್ ಸಿವಿಯಾರಿಟಿ ತುಂಬ ಏನು ಜಾಸ್ತಿ ಇಲ್ಲ. ಹಾಗಾಗಿ ನೀವು ಮನೆಯಲ್ಲೇ ರೆಸ್ಟ್ ಮಾಡಿ, ಅನ್ಲೆಸ್ ಆ್ಯಂಡ್ ಅಂಟಿಲ್ ಬ್ರೀತಿಂಗ್ ಪ್ರಾಬ್ಲಮ್ ಇಲ್ಲ ಅಂತಂದರೆ ಮನೇಲೇ ಆರಾಮಾಗಿ ರೆಸ್ಟ್ ಮಾಡಿ ರಿಕವರು 7 to 10 ಡೇಸಲ್ಲಿ ರಿಕವರ್ ಆಗ್ಬೋದು ವಿತ್ ಪ್ರಾಪರ್ ಮೆಡಿಕೇಷನ್. ಸರ್, ಇದಕ್ಕೆ ಸಂಬಂಧಪಟ್ಟ ಹಾಗೆ WHO ಏನು ಹೇಳುತ್ತೆ? WHO ಏನು ಹೇಳುತ್ತೆ ಅಂದರೆ ಮೇಡಮ್, ಇದು ಮೊದಲೇ ಒಂದು ಟರ್ಮಿನಾಲಜಿ ಯೂಸ್ ಮಾಡಿದೆ, ವೇರಿಯಂಟ್ ಆಫ್ ಇಂಟ್ರೆಸ್ಟ್ ಅಂತ. ವೇರಿಯಂಟ್ ಆಫ್ ಇಂಟ್ರೆಸ್ಟ್ ಅಂದರೆ ಇದು ಸೆಕೆಂಡ್ ಹೈ ಲೆವೆಲ್ ರಿಸ್ಕ್ ಅಂತ ಹೇಳ್ತಾರೆ. ಅಂದರೆ ವೇರಿಯಂಟ್ ಆಫ್ ಕನ್ಸರ್ನ್ ಇಸ್ ದ ಟಾಪ್ ಮೋಸ್ಟ್ ರಿಸ್ಕ್. ವೇರಿಯಂಟ್ ಆಫ್ ಇಂಟ್ರೆಸ್ಟ್ ಅಂದರೆ ಇದು ಪಾಸಿಬಿಲಿಟಿ ಯಾವ ಥರ ಡಿಸೀಸ್ ಕಾಸ್ ಮಾಡುತ್ತೆ, ಅದರದ್ದು ಸಿವಿಯಾರಿಟಿ ಏನಿರುತ್ತೆ ಅಂತ ಇನ್ನೂ ಗೊತ್ತಿಲ್ಲ. ಹಾಗಾಗಿ ಇದು ಟ್ರಾನ್ಸ್ಮಿಷನ್ ಜಾಸ್ತಿ ಇರೋದ್ರಿಂದ ಈ ವೈರಸ್ನ ಅಬ್ಸರ್ವೇಷನ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ನೋ ನೀಡ್ ಟು ಪ್ಯಾನಿಕ್ ಆಗೋದು ಏನು ಬೇಕಾಗಿಲ್ಲ. ಜಸ್ಟು ಇದು ಕಾಮನ್ ಕೋಲ್ಡ್ ಥರ ಸಿಂಪ್ಟಮ್ಸ್ ಬರುತ್ತೆ, ಬಂದು ಹೋಗುತ್ತೆ. ಹಾಗಾಗಿ ಏನು ಮಾಡಬೇಕಂತಂದರೆ ಕ್ಲೋಸ್ಲಿ ಅಬ್ಸರ್ವ್ ಮಾಡಬೇಕಷ್ಟೆ. ಸೊ ಪರ್ಟಿಕ್ಯುಲರ್ಲಿ ಏಜ್ಡ್ ಪರ್ಸನ್ ಮತ್ತು ಇಮ್ಯುನೋ ಕಾಂಪ್ರಮೈಸ್ಡ್ ಪೀಪಲ್, ಅಂದರೆ ಇಮ್ಯುನಿಟಿ ಯಾರಿಗೆ ಕಡಿಮೆ ಇರುತ್ತೆ, ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್ ಇರ್ಬೋದು ಅಥವಾ ಎನಿ ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಇರ್ಬೋದು, ಇವರಲ್ಲಿ ಯಾರಿರುತ್ತೆ ಅವ್ರಿಗೆ ಸ್ವಲ್ಪ ಈ ಅಬ್ಸರ್ವೇಷನ್ನ ಕಂಪ್ಲೀಟಾಗಿ ಅವ್ರ ಮೇಲೆ ಫೋಕಸ್ ಮಾಡಬೇಕು. ಅಪಾರ್ಟ್ ಫ್ರಮ್ ದಟ್ ಒಂದು ಯಂಗ್ ಅಡಲ್ಟ್ಸ್ಗೆ ಬಂದಿದ್ರೂ ಕೆಲವು ಸಲ ಮೈಲ್ಡ್ ಸಿಂಪ್ಟಮ್ಸ್ ಬಂದು ಹೊರಟೋಗಿರುತ್ತೆ, ಗೊತ್ತಾಗಲ್ಲ ಅದು. ಬಟ್ ಮೇಜರ್ ಆಗಿ ಸಿಂಪ್ಟಮ್ಸು ಈ ರೇಂಜ್ 55 ಆ್ಯಂಡ್ ಎಬೋವ್ ಮತ್ತು ಇಮ್ಯುನೋ ಕಾಂಪ್ರಮೈಸ್ಡ್ ಪೀಪಲಲ್ಲಿ ಜಾಸ್ತಿ ಇರುತ್ತೆ. ಸರ್, ಹಾಗೇನೆ ನೀವು ಇನ್ನೊಂದು ಹೇಳಿದ್ರಿ, ಈಗ ಪಬ್ಲಿಕ್ ಜಾಸ್ತಿ ಇದರಿಂದ ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರೆ, ಸೊ ಇದ್ರದ್ದು ಡೆತ್ ರೇಟ್ಸ್ ಹೇಗಿರುತ್ತೆ? ಮೇಡಮ್, ಆ್ಯಕ್ಚುಲಿ COVID-19 ಅಥವಾ SARS-CoV-2 ಡೆತ್ ರೇಟ್ ಲೆಸ್ ದೆನ್ 1% ಇದೆ. ಸೊ ಹಾಗಾಗಿ ಇದು ಸಹ ನಾನು ಆಗಲೇ ಹೇಳ್ದಂಗೆ ಟ್ರಾನ್ಸ್ಮಿಷನ್ ರೇಟ್ ಜಾಸ್ತಿ ಇದೆ, ಬಟ್ ಡಿಸೀಸ್ ಸಿವಿಯಾರಿಟಿ ಕಡಿಮೆ ಇದೆ. ಹಾಗಾಗಿ ಡೆತ್ ರೇಟೂ ಆಬ್ವಿಯಸ್ಲಿ ಕಡಿಮೆ ಇರುತ್ತೆ. ಬಟ್ ಡೆತ್ ರೇಟ್ ಕಡಿಮೆ ಇದೆ ಅಂತ ನಾವು ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ. ನಾನು ಹೇಳ್ದಂಗೆ ಟಾರ್ಗೆಟ್ ಪಾಪ್ಯುಲೇಷನ್ನು ಏಜ್ಡ್ ಪೀಪಲ್. ಸೊ ಸ್ವಲ್ಪ ಅವ್ರ ಬಗ್ಗೆ ಕೇರ್ ತೊಗೋಬೇಕು. ಮತ್ತು ಅಂಡರ್ಲೈಯಿಂಗ್ ಮೆಡಿಕಲ್ ಕಂಡೀಷನ್ ಅಂದರೆ ಡಯಾಬಿಟೀಸ್, ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸ್ ಮೊದಲೇ ಇದ್ದರೆ ಸ್ವಲ್ಪ ಅವರು ಇನ್ನೂ ಎಕ್ಸ್ಟ್ರಾ ಕೇರ್ಫುಲ್ಲಾಗಿ ಇರಬೇಕು. ಮತ್ತು ಮನೆಯಲ್ಲಿ ಕಂಪ್ಲೀಟ್ ಆ್ಯಕ್ಚುಲಿ ಯಾರು ಇದ್ದಾರೆ ಅವರೆಲ್ಲ ವಿಜಿಲೆಂಟಾಗಿ ಇರಬೇಕು. ಈ ಸಿಂಪ್ಟಮ್ಸ್ನ ಕಂಪ್ಲೀಟ್ ಅಬ್ಸರ್ವ್ ಮಾಡ್ತಿರಬೇಕು. ಆದಷ್ಟು ಕೂಡ ದಯವಿಟ್ಟು ಏಜ್ ಆದವ್ರನ್ನ ಈ ಪಬ್ಲಿಕ್ ಗ್ಯಾದರಿಂಗ್ಸ್ಗೆ ಕರ್ಕೊಂಡು ಹೋಗೋದು ಈಗ ಕಡಿಮೆ ಮಾಡಿ. ಯಾಕಂದರೆ ನಮ್ಗೆ ಆಲ್ರೆಡಿ ವ್ಯಾಕ್ಸಿನೇಷನ್ ಆಗಿದ್ದರೂ ಕೂಡ, ಬೂಸ್ಟರ್ ಡೋಸ್ ತಗೊಂಡಿದ್ರೂ ಕೂಡ ಈಗ ಆ್ಯಂಟಿಬಾಡಿ ಡಿಕ್ಲೈನಿಂಗ್ ಸ್ಟೇಜಲ್ಲಿ ಇದೆ ನಮ್ಮ ಹತ್ರ. ಅಂದರೆ ಆ್ಯಂಟಿಬಾಡಿ ಅಷ್ಟು ಕಂಪ್ಲೀಟ್ ನಾವು ವ್ಯಾಕ್ಸಿನೇಷನ್ ತಗೊಂಡು ಇಮ್ಯುನಿಟಿ ಎಷ್ಟಿತ್ತು ಫಸ್ಟು ತೊಗೊಂಡಾಗ ಮತ್ತು ಅದು 3-4 ಮಂತ್ಸ್ ಎಷ್ಟಿರುತ್ತೆ ಅದು ಅಷ್ಟಿರಲ್ಲ, 50% ಡಿಕ್ಲೈನ್ ಆಗಿರುತ್ತೆ. ಸೊ ಹಾಗಾಗಿ ಅವರು ಸಸೆಪ್ಟಿಬಲ್ ತುಂಬ ಇರ್ತಾರೆ ಕಂಪೇರ್ ಟು ಅಡಲ್ಟ್ಸ್. ಅಂದರೆ ಮಿಡ್ಲ್ ಏಜ್ಡ್ ಪೀಪಲ್ಗಿಂತ ಕಡಿಮೆ ಇರುತ್ತೆ ಇಮ್ಯುನಿಟಿ. ಸೊ ಹಾಗಾಗಿ ಪರ್ಟಿಕ್ಯುಲರ್ಲಿ ದೊಡ್ಡ ಗ್ಯಾದರಿಂಗ್ಗೆ ಅವ್ರನ್ನ ಕರ್ಕೊಂಡು ಹೋಗೋದನ್ನ ಅವಾಯ್ಡ್ ಮಾಡಿ ಅಷ್ಟೇ. ಓಕೆ ಸರ್, ಹಾಗೆಯೇ ಇನ್ನು ಕೆಲವೊಂದು ವಾಟರ್ ಇನ್ಫೆಕ್ಷನ್ ಇಂದನೂ ಈ ಥರ ವೈರಸ್ ಸ್ಪ್ರೆಡ್ ಆಗುತ್ತೆ ಅಂತ ಕೇಳಿದ್ದೀವಿ. ಸೊ ಎಷ್ಟರ ಮಟ್ಟಿಗೆ ಇದು ಯಾವ ಥರ ಸ್ಪ್ರೆಡ್ ಆಗ್ಬೋದು? ಈಗ ವಾಟರ್ ಇನ್ಫೆಕ್ಷನ್ ಅಂದರೆ ಏನು, ಯಾವ್ಯಾವ ರೀತಿ ಇರುತ್ತೆ ಅದು? ಮೇಡಮ್, ಇದು ಆ್ಯಕ್ಚುಲಿ ಒನ್ ಆಫ್ ದ ಮೇಜರ್ ಕನ್ಸರ್ನ್ ನಾಟ್ ಓನ್ಲಿ ಇನ್ ಇಂಡಿಯಾ, ಆಲ್ ಓವರ್ ದ ವರ್ಲ್ಡ್. ಏನಂದರೆ ಈ ಡೊಮೆಸ್ಟಿಕ್ ವೇಸ್ಟ್ ಅಂದರೆ ವಾಟರ್ ಇರುತ್ತಲ್ಲ, ನಾವು ಯೂಸ್ ಮಾಡೋದು ಬಾತ್ರೂಮ್ ಮತ್ತು ಕಿಚನಲ್ಲಿ ಯೂಸ್ ಮಾಡ್ತೀವಲ್ಲ, ಮತ್ತು ಶವರ್ ಮಾಡಿದಾಗ ಆ್ಯಕ್ಚುಲಿ ಏನು ಹೇಳ್ತಾ ಇದ್ದಾರೆ ಅಂತ ಅಂದರೆ ಇದರಿಂದ ಎಲ್ಲ ನಮ್ಮಲ್ಲಿ ಇನ್ಫೆಕ್ಷನ್ ಆಗಿ ಅದ್ರಿಂದ ಶೆಡ್ ಆಗಿ ಕಂಪ್ಲೀಟು ವಾಟರ್ ವೇಸ್ಟಲ್ಲಿ ಈ ಕರೋನಾ ವೈರಸ್ ಹೋಗ್ತಾ ಇದೆ. ಸೊ ಹಾಗಾಗಿ ಹೊರಗಡೆ ಎಲ್ಲ ಪರ್ಟಿಕ್ಯುಲರ್ಲಿ ಯುರೋಪಿಯನ್ ಕಂಟ್ರೀಸಲ್ಲಿ ಏನು ಮಾಡ್ತಾ ಇದ್ದಾರೆ, ವೇಸ್ಟ್ ವಾಟರ್ ಸ್ಯಾಂಪ್ಲಿಂಗ್ ಅಂತ ಮಾಡ್ತಾ ಇದ್ದಾರೆ. ವೇಸ್ಟ್ ವಾಟರ್ ಸ್ಯಾಂಪ್ಲಿಂಗ್ ಮಾಡಿ ಅಲ್ಲಿ ಅವರು ಏನು ವೇರಿಯಂಟ್ಸ್ ಬರ್ತಾ ಇದೆ, ಏನು ಮ್ಯೂಟೇಷನ್ಸ್ ಬರ್ತಾ ಇದೆ ಅಂತ ರ್ಯಾಂಡಮ್ ಆಗಿ ಸ್ಯಾಂಪಲಿಂಗ್ ಮಾಡ್ತಾರೆ, ವೇಸ್ಟ್ ವಾಟರ್ ಸ್ಯಾಂಪಲ್ನ. ಅದರಿಂದ ವೈರಸ್ನ ದೇ ಆರ್ ಐಡೆಂಟಿಫೈಯಿಂಗ್. ಅಂದರೆ ದಟ್ ಮೀನ್ಸ್ ದಟ್ ನಾವು ಇಲ್ಲಿ ಪ್ರಿಕಾಷನ್ಸ್ ತೊಗೊಂಡ್ರೂ ಸಹ ನಮಗೆ ವೇಸ್ಟ್ ವಾಟರಲ್ಲಿ ವೈರಸ್ ಲೋಡು ತುಂಬ ಜಾಸ್ತಿ ಆಗ್ತಾ ಇದೆ. ಸೊ ವಿ ಡೋಂಟ್ ನೋ ಆ ವೇಸ್ಟ್ ವಾಟರ್ ಎಲ್ಲಿಗೆ ಹೋಗ್ತಾ ಇದೆ, ಮತ್ತೆ ರಿಯೂಸ್ ಎಲ್ಲ ಆಗ್ತಾ ಇದೆ, ಕರೆಕ್ಟಾಗಿ ಪ್ರಾಪರಾಗಿ ಟ್ರೀಟ್ಮೆಂಟ್ ಆಗ್ತಿದೆಯಾ, ಟ್ರೀಟ್ಮೆಂಟ್ ಆಗಿ ಕಂಪ್ಲೀಟು ವೈರಸ್ ಎಲಿಮಿನೇಟ್ ಆಗ್ತಿದೆಯಾ, ಅದೆಲ್ಲ ಏನು ನಮಗೆ ವಿ ಡೋಂಟ್ ಹ್ಯಾವ್
ಕಂಪ್ಲೀಟ್ ನಾಲೆಡ್ಜ್ ಆನ್ ದಟ್. ಸೊ ಕೇರ್ಫುಲ್ ಆಗಿ ಪರ್ಟಿಕ್ಯುಲರ್ಲಿ ಈ ವಿಷಯಗಳಲ್ಲಿ ಕೇರ್ಫುಲ್ ಆಗಿರಬೇಕು. ಪ್ರಾಬಬ್ಲಿ ವಿ ನೆವರ್ ನೋ ದಟ್ ವಾಟರ್ ಪ್ಯೂರಿಫಿಕೇಷನ್ ರೀಸೈಕ್ಲಿಂಗ್ ಆದಾಗ ಅದೇ ವೈರಸ್ಸು ಮತ್ತೆ ನಮಗೆ ಬೇರೆ ಬೇರೆ ವೇಸಲ್ಲಿ ಬರ್ತಾ ಇರ್ಬೋದು. ಈಗ ಕೆಲವು ಕಡೆ ವಾಟರ್ ಪ್ಯೂರಿಫೈ ಮಾಡಿ ಬೆಳೆಗಳು ಕೊಡ್ತಾ ಇದ್ದಾರೆ, ಮತ್ತು ಕೆಲವು ಕಡೆ ಡೊಮೆಸ್ಟಿಕ್ ಅನಿಮಲ್ಗೆ ಡ್ರಿಂಕಿಂಗ್ ಪರ್ಪಸ್ ಕೊಡ್ತಾ ಇದ್ದಾರೆ. ಸೊ ವಿ ಡೋಂಟ್ ನೋ ಎಲ್ಲಿಂದ ವೈರಸ್ಸು ಏನಾಗ್ತಿದೆ ಅಂತ ಅಂದ್ಬಿಟ್ಟು. ಹಾಗಾಗಿ ಕಂಪ್ಲೀಟ್ ತುಂಬ ವೈರಸ್ಗಳು ಶೆಡ್ ಆಗ್ತಾ ಇದೆ ವಾಟರ್ಗೆ. ಸೊ ಹಾಗಾಗಿ ಇದೊಂದು ಪರ್ಟಿಕ್ಯುಲರ್ಲಿ ವೇಸ್ಟ್ ವಾಟರ್ ಅಸೋಸಿಯೇಟೆಡ್ ಕರೋನಾ ವೈರಸ್ ಇದೆಯಲ್ಲ, ಅದೊಂದು ವಿ ನೀಡ್ ಟು ಮಾನಿಟರ್. ಪರ್ಟಿಕ್ಯುಲರ್ಲಿ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ಸ್ ಮತ್ತು ಗೌರ್ಮೆಂಟು ಈ ವೇಸ್ಟ್ ವಾಟರ್ ಸ್ಯಾಂಪಲ್ ಎಲ್ಲಿ ಒಂದು ಕಡೆ ಕಲೆಕ್ಟ್ ಆಗುತ್ತೆ ಅಲ್ಲಿ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಮಾಡಿ ದೆಸ್ಟ್ ಶುಡ್ ಸ್ಟಾರ್ಟ್ ಲುಕಿಂಗ್ ಫಾರ್ ದಿಸ್ ವೈರಸ್. ಓಕೆ ಸರ್, ಇನ್ನೊಂದು ಇಂಪಾರ್ಟೆಂಟ್ಲಿ ಏನು ಕೇಳಬೇಕು ಅಂದ್ಕೊಂಡು, ಈಗ ಈ ಹಿಂದೆ ಎಲ್ಲ ನಾವು ಇಮ್ಯುನಿಟಿ ಪವರ್ನ ರೇಸ್ ಮಾಡಬೇಕು ಅಂತ ಹೇಳಿದ್ರೆ ಅದನ್ನು ನ್ಯಾಚುರಲ್ ಆಗಿ ನಾವೇ ಮಾಡ್ಕೊಬೋದು ಅಂತ ಹೇಳ್ಬಿಟ್ಟು ಏನು ಮಾಡ್ತಾ ಇದ್ವಿ, ಫೀವರ್ ಬಂದ ತಕ್ಷಣ ಡೋಲೋ 650 ಕುಡಿತಾ ಇದ್ವಿ, ಮನೆ ಮದ್ದು ಅಂತ ಹೇಳಿ ಮನೆಯಲ್ಲೇ ಕಷಾಯ ಮಾಡ್ಕೊಂಡು ಕುಡಿತಾ ಇದ್ವಿ. ಸೊ ಈ ಥರ ಎಲ್ಲ ಮಾಡ್ಕೋಬಹುದಾ ನಾವು? ಮೇಡಮ್, ಆ್ಯಕ್ಚುಲಿ ಒಂದು ಸೈಂಟಿಫಿಕ್ ರಿಸರ್ಚ್ ಏನು ಹೇಳುತ್ತೆ ಅಂದರೆ, ನಮಗೆ ಬಾಡಿದು ಹ್ಯೂಮನ್ ಬೀಯಿಂಗ್ದು ವೆಲ್ಫೇರ್ ಲೈಸ್ ಇನ್ ದ ಗಟ್ ಹೆಲ್ತ್ ಅಂತ ಹೇಳ್ತಾರೆ. ಗಟ್ ಹೆಲ್ತ್ ಅಂದರೆ ನಮ್ಮದು ಡೈಜೆಸ್ಟಿವ್ ಗಟ್ ಅಂತ ಇರುತ್ತೆ. ಅಲ್ಲಿ ಆ ಗಟ್ ಹೆಲ್ತ್ ಡಿಫೈನ್ಸ್ ಹ್ಯೂಮನ್ ಹೆಲ್ತಿ ಪ್ಯಾಟ್ರನ್ ಅಂತ ಹೇಳ್ತಾರೆ. ಸೊ ನಾವು ನಮ್ಮದು ಫುಡ್ ಪರ್ಟಿಕ್ಯುಲರ್ಲಿ ಇಂಟೇಕು, ಯಾವ ಕ್ವಾಲಿಟಿ ಫುಡ್ ತೊಗೊಳ್ತೀವಿ ಅದು ಆ್ಯಕ್ಚುಲಿ ಡಿಫೈನ್ ಮಾಡುತ್ತೆ. ಗಟ್ ಹೆಲ್ತ್ ಎಷ್ಟು ಪವರ್ಫುಲ್ ಅಂತಂದರೆ ಇಟ್ ಡಿಫೈನ್ಸ್ ಈವನ್ ದ ಮೆಮೊರಿ ಆಲ್ಸೋ. ಮೆಮೊರಿನೂ ಡಿಫೈನ್ ಮಾಡುತ್ತೆ. ಅಂದರೆ ಅಷ್ಟು ಪವರ್ ಇರಬೇಕಾದ್ರೆ ಗಟ್ ಹೆಲ್ತ್ಗೆ ನಮ್ಮ ಗಟ್ಟು ಚೆನ್ನಾಗಿರ್ಬೇಕು. ಅದಕ್ಕೆ ಪರ್ಟಿಕ್ಯುಲರ್ಲಿ ತುಂಬ ಲೈಕ್ ಹೋಮ್ ಮೇಡ್ ಫುಡ್ಸು ಮತ್ತು ಈ ಏನು ಹೇಳ್ತಾರೆ ನಮ್ಮದು ಹಿಂದಿನಿಂದ ಯೂಸ್ ಮಾಡ್ತಾರೆ ಟ್ರೆಡಿಷನಲ್ ಫುಡ್ಸ್ ಇರುತ್ತೆ. ಸೊ ಅಂಥದ್ದನ್ನ ಜಾಸ್ತಿ ಕನ್ಸಂಪ್ಷನ್ ಇದ್ದರೆ, ಫಾರ್ ಎಕ್ಸಾಂಪಲ್ ನಮಗೆ ಹಿಂದೆ ಕೆಮ್ಮು ಬಂತಂತಂದರೆ ಜಿಂಜರ್ ಟೀ, ಕಷಾಯ ಆ ಥರದ್ದೆಲ್ಲ ಮಾಡಿಕೊಡ್ತಿದ್ರು. ದೇ ಆರ್ ರಿಯಲಿ ಗುಡ್ ಫಾರ್ ಗಟ್ ಹೆಲ್ತ್ ಆಲ್ಸೋ. ಆ್ಯಂಡ್ ಆಲ್ಸೋ ಈ ಥರದ್ದೆಲ್ಲ ನಮಗೆ ವೈರಲ್ ಇನ್ಫೆಕ್ಷನ್ನ ಕಡಿಮೆ ಮಾಡುತ್ತೆ ಅಂತ ತುಂಬ ರಿಸರ್ಚು ಪ್ರೂವ್ ಮಾಡಿದೆ. ಈವನ್ ಟರ್ಮರಿಕ್ ಇರ್ಬೋದು, ಜಿಂಜರ್ ಇರ್ಬೋದು, ಇದು ಸೈಂಟಿಫಿಕಲಿ ಪ್ರೂವ್ ಒಂದಿದೆಲ್ಲ. ಸೊ ಹಾಗಾಗಿ ಕಂಪ್ಲೀಟ್ಲಿ ಟ್ರೈ ಟು ಹ್ಯಾವ್ ಎ ಗುಡ್ ಫುಡ್ ಅಟ್ ಹೋಮ್, ಪರ್ಟಿಕ್ಯುಲರ್ಲಿ ಹೋಮ್ ಮೇಡ್ ಫುಡ್ಸ್. ಮತ್ತು ಜಂಕ್ ಫುಡ್ಸ್ ಆಬ್ವಿಯಸ್ಲಿ ಎರಡು ರಿಸ್ಕ್ ಇರುತ್ತೆ. ಜಂಕ್ ಫುಡ್ ನಾಟ್ ಈಸಿಲಿ ಡೈಜೆಸ್ಟಬಲ್, ಮತ್ತು ಯು ಆರ್ ಎಕ್ಸ್ಪೋಸಿಂಗ್ ಯುವರ್ ಸೆಲ್ಫ್ ಟು ಥ್ರೆಟ್. ಹೊರಗಡೆ ಹೋಗೋದು, ರೆಸ್ಟೋರೆಂಟ್ಸ್ಗೆ ಹೋಗೋದು, ಈಗ ಅಟ್ಲೀಸ್ಟ್ ಈ ಪರ್ಟಿಕ್ಯುಲರ್ ಸೀಸನನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ಯಾಕಂದರೆ ಈ ಡಿಸೆಂಬರ್ 25 ಜನವರಿ 1, 2ವರೆಗೂ ನ್ಯೂ ಇಯರ್ ತುಂಬ ರಜೆ ಇರುತ್ತೆ. ಆಮೇಲೆ ಇಲ್ಲಿ ಪ್ರಾಬ್ಲಮ್ ಏನಂದರೆ ಈ ಇಯರ್ ಎಂಡಲ್ಲಿ ಜನಗಳು ತುಂಬ ರಜೆ ಇದೆ ಅಂತ ರಜೆಗಳನ್ನೆಲ್ಲ ಹಾಕ್ಕೊಂಡಿದ್ದಾರೆ. ಸೊ ಹಾಗಾಗಿ ಟು ಸ್ಪೆಂಡ್ ಕ್ವಾಲಿಟಿ ಟೈಮ್ ಫ್ಯಾಮಿಲಿ ಜೊತೆ ಹೊರಗಡೆ ಹೋಗ್ತೀವಿ, ಅದೇ ಥರ ಎಲ್ಲರದ್ದು ಮೆಂಟಾಲಿಟಿ ಇರುತ್ತೆ, ಮೈಂಡ್ ಸೆಟ್ ಇರುತ್ತೆ. ಸೊ ಜನಗಳದ್ದು ಗ್ಯಾದರಿಂಗು ತುಂಬ ಆಗುತ್ತೆ. ಸೊ ಆಬ್ವಿಯಸ್ಲಿ ಜನಗಳ ಗ್ಯಾದರಿಂಗ್ ತುಂಬ ಆದಷ್ಟು ಡಿಸೀಸ್ ರಿಸ್ಕು ಜಾಸ್ತಿ ಇರುತ್ತೆ. ಸರ್, ಇನ್ನೊಂದು ಇಂಪಾರ್ಟೆಂಟ್ಲಿ ಒಂದು ವ್ಯಾಕ್ಸಿನೇಷನ್ ನಾವು ತಗೊಂಡಾದ್ಮೇಲೆ, ಈ ಒಂದು 3 years ಬ್ಯಾಕಿಂದ ನಾವು ವ್ಯಾಕ್ಸಿನೇಷನ್ ಎಲ್ಲ ತಗೊಂಡಾದ್ಮೇಲೆ ಕೆಲವ್ರಿಗೆ ಹಾರ್ಟ್ ಅಟ್ಯಾಕ್ ಕೇಸಸ್ ಎಲ್ಲ ಜಾಸ್ತಿ ಆಯಿತು. ಮತ್ತು ಇಮಿಡಿಯೇಟ್ ಆಗಿ ಕೆಲವ್ರಿಗೆ ಆ ವ್ಯಾಕ್ಸಿನೇಷನ್ ಇಂದನೇ ಶುಗರ್ ಇರ್ಬೋದು, ಈ ಥರ ಎಲ್ಲ ಕಾಣಿಸ್ಕೊಳ್ತಾ ಇದೆ. ಈಗ ಮಕ್ಕಳಿಂದನೂ ಕೂಡ ಶುಗರ್ ಕಾಣಿಸ್ಕೊಳ್ತು. ಬಟ್ ಏನಂದರೆ ಹಾರ್ಟ್ ಅಟ್ಯಾಕ್ ರೇಟ್ಸ್ ಎಲ್ಲ ಜಾಸ್ತಿ ಆಗ್ತಾ ಹೋಯಿತು ಬಿಕಾಸ್ ಆಫ್ ವ್ಯಾಕ್ಸಿನೇಷನ್ ಅಂತ ಹೇಳಿ ಕೆಲವರು ಹೇಳ್ತಾರೆ. ಇದು ಎಷ್ಟು ಸತ್ಯ? ರಿಸರ್ಚ್ ಏನು ಹೇಳುತ್ತೆ? ಮೇಡಮ್, ಇದು ಆ್ಯಕ್ಚುಲಿ ವೆರಿ ವ್ಯಾಲಿಡ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್. ಆ್ಯಕ್ಚುಲಿ ಇದಕ್ಕೆ ಆನ್ಸರ್ ಮಾಡೋದಕ್ಕಿಂತ ಮುಂಚೆ ನಿಮಗೊಂದು ಜಸ್ಟ್ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಯಾವುದೇ ವ್ಯಾಕ್ಸಿನೇಷನ್ ಮಾಡಬೇಕಾದ್ರೆ ಪ್ರೀವಿಯಸ್ಲಿ ಕೋವಿಡ್ ವ್ಯಾಕ್ಸಿನೇಷನ್ ಬರೋದಕ್ಕಿಂತ ಮುಂಚೆ ಯಾವುದೇ ವ್ಯಾಕ್ಸಿನೇಷನ್ ಮಾರ್ಕೆಟಿಗೆ ಬರಬೇಕು ಅಂದರೆ ಮಿನಿಮಮ್ 12ರಿಂದ 18 ವರ್ಷ ಬೇಕಾಗ್ತಿತ್ತು. ಬಟ್ ಕೋವಿಡ್ ವ್ಯಾಕ್ಸಿನೇಷನ್ ಬಂದಿರೋದು 18 monthsಲ್ಲಿ. ಸೊ ಆಬ್ವಿಯಸ್ಲಿ ಈ ಪರ್ಟಿಕ್ಯುಲರ್ ವ್ಯಾಕ್ಸಿನ್ನು ಸೈಂಟಿಫಿಕಲಿ ತುಂಬ ಸೈಂಟಿಫಿಕಲಿ ತುಂಬ ಸ್ಟಡೀಸ್ ಆಗಿಲ್ಲ. ಫಸ್ಟು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಇದ್ದಿದ್ದು ಜನಗಳನ್ನ ಸೇವ್ ಮಾಡಬೇಕಂತ. ಇದು ರೆಸ್ಪಿರೇಟರಿ ವೈರಲ್ ಡಿಸೀಸ್ ಆದ್ದರಿಂದ ಇದು ಎಲ್ಲರಿಗೂ ಸ್ಪ್ರೆಡ್ ಆಗ್ತಿತ್ತು, ಏರಲ್ಲೆಲ್ಲ ಸ್ಪ್ರೆಡ್ ಆಗ್ತಿದ್ದರಿಂದ ಡಿಸೀಸ್ನ ಅಥವಾ ಕೋವಿಡ್ ಇನ್ಫೆಕ್ಷನ್ನ ಕಂಟೈನ್ ಮಾಡಲಿಕ್ಕೋಸ್ಕರ ವ್ಯಾಕ್ಸಿನೇಷನ್ನ ರೆಕಾರ್ಡ್ ಟೈಮಲ್ಲಿ ಮಾಡಿದ್ರು. ಇಲ್ಲಿವರೆಗೆ ಇಡೀ ಪ್ರಪಂಚದಲ್ಲಿ ಇಷ್ಟು ಫಾಸ್ಟಾಗಿ ವ್ಯಾಕ್ಸಿನೇಷನ್ ಇಲ್ಲಿವರೆಗೂ ಬಂದಿಲ್ಲ. ಇದೇ ಫಸ್ಟ್ ಟೈಮು COVID-19 ವ್ಯಾಕ್ಸಿನೇಷನ್ ಬಂದಿರೋದು. ಹಾಗಾಗಿ ಇದ್ದು ಸೈಡ್ ಎಫೆಕ್ಟ್ಸನ್ನು ತುಂಬ ಜನಕ್ಕೆ ತುಂಬ ಅರ್ಥ ಮಾಡ್ಕೊಂಡಿಲ್ಲ, ಯಾರೂ ಅರ್ಥ ಮಾಡ್ಕೊಂಡಿಲ್ಲ. ಫಸ್ಟು ಇದನ್ನು ಇಮ್ಯುನಿಟಿ ಇಂಡ್ಯೂಸ್ ಮಾಡಿ
ಪರ್ಟಿಕ್ಯುಲರ್ಲಿ ಅನಿಮಲ್ ಮಾಡೆಲಲ್ಲಿ ಟೆಸ್ಟ್ ಮಾಡಿದ್ರು, ಮತ್ತು ಫೇಸ್ 1 ಫೇಸ್ 2 ಮಾಡಿ ಇಮಿಡಿಯೇಟ್ ಮಾರ್ಕೆಟ್ಗೆ ಲಾಂಚ್ ಮಾಡಿದ್ರು. ಬಟ್ ಹಿಂದೆ ಏನು ಮಾಡ್ತಾಯಿದ್ರು ಅಂದರೆ ಇದ್ರದ್ದು ಸೈಡ್ ಎಫೆಕ್ಟ್ಸ್ ಏನಿದೆ ಅಂತ ಅಂದು ಕಂಟಿನ್ಯೂಸ್ 5 ವರ್ಷ 6 ವರ್ಷ ಸ್ಟಡೀಸ್ ಮಾಡ್ತಾಯಿದ್ರು ಆಫ್ಟರ್ ವ್ಯಾಕ್ಸಿನೇಷನ್ನು. ಬಟ್ ಅಷ್ಟು ಟೈಮು ಇದಕ್ಕೆ ಸಿಕ್ಕಿಲ್ಲ. ಈಗ ಅಫ್ಕೋರ್ಸ್ ತುಂಬ ಜನ ಸೈಂಟಿಫಿಕಲಿನೂ ಸಹ ಪ್ರೂವ್ ಆಗಿದೆ ಆಫ್ಟರ್ ಕೋವಿಡ್ ವ್ಯಾಕ್ಸಿನೇಷನ್ ತುಂಬ ಸೈಡ್ ಎಫೆಕ್ಟ್ಸು ಜಾಸ್ತಿ ಆಗಿದೆ ಅಂತ. ಬಟ್ ಇದು ಎಕ್ಸಾಕ್ಟ್ಲಿ ಕಂಪ್ಲೀಟ್ ಅದ್ರದ್ದು ಮೆಕ್ಯಾನಿಸಮ್ ಅರ್ಥ ಮಾಡ್ಕೋಬೇಕು ಅಂದರೆ ಮಿನಿಮಮ್ ಇನ್ನೊಂದು 5 ವರ್ಷ 6 ವರ್ಷ ಬೇಕಾಗುತ್ತೆ. ಬಟ್ ಇದು ಪ್ರೀಮೆಚ್ಯೂರ್ ಟು ಟೆಲ್ ಇದರಿಂದನೇ ಕಡಿಮೆ ಹಾರ್ಟ್ ಅಟ್ಯಾಕ್ ಆಗ್ತಿದೆ ಅಥವಾ ಇದರಿಂದನೇ ನಮಗೆ ವೇರಿಯೇಷನ್ ಇನ್ ಶುಗರ್ ಲೆವೆಲ್ ಅಂತ ಹೇಳ್ಬೋದು. ಬಟ್ ದೇರ್ ಆರ್ ಚಾನ್ಸಸ್. ಕಂಪ್ಲೀಟ್ಲಿ ರೂಲ್ ಔಟ್ ಮಾಡೋಕ್ಕೂ ಆಗಲ್ಲ, ಕಂಪ್ಲೀಟ್ಲಿ ಅಕ್ಸೆಪ್ಟ್ ಮಾಡೋಕ್ಕೂ ಆಗಲ್ಲ, ಯಾಕಂದರೆ ದೆರ್ ಇಸ್ ನೋ ಪ್ರಾಪರ್ ಎವಿಡೆನ್ಸ್. ಹಾಗಾಗಿ ವಿ ಹ್ಯಾವ್ ಟು ಗೋ ವಿತ್ ದ ಫ್ಲೋ ನಾವು. ಈಗ ವ್ಯಾಕ್ಸಿನೇಷನ್ ಯಾರು ಬೂಸ್ಟರ್ಗೆ ಡ್ಯೂ ಇದೆ ಹೋಗಿ ಬೂಸ್ಟರ್ ಡೋಸ್ ತಗೊಳ್ಳಿ. ಪರ್ಟಿಕ್ಯುಲರ್ಲಿ ಎಬೋ 45-50 ಆ ರೇಂಜಲ್ಲಿರೋರು ಹೋಗಿ ಫಸ್ಟ್ ಬೂಸ್ಟರ್ ಡೋಸ್ ಏನು ತೊಗೊಳ್ಳೋದಿದ್ರೆ ತಗೊಳ್ಳಿ. ಆಮೇಲೆ ಮೋರೋವರು ಇದ್ರದ್ದು ಹಾಫ್ ಲೈಫು, ದ ಆ್ಯಂಟಿಬಾಡಿ ಎಷ್ಟು ದಿವಸ ಇರುತ್ತೆ ಬಾಡಿಲಿ ಅಂತ ಅದನ್ನು ಕರೆಕ್ಟಾಗಿ ಇಲ್ಲಿವರೆಗೂ ಕ್ಯಾಲ್ಕುಲೇಟ್ ಮಾಡೋಕ್ಕಾಗಿಲ್ಲ. ನಾವು ಎಷ್ಟು ದಿವಸ ಪ್ರೊಟೆಕ್ಟೆಡ್ ಆಫ್ಟರ್ ವ್ಯಾಕ್ಸಿನೇಷನ್ ಅಂದ್ಬಿಟ್ಟು. ಸೊ ಹಾಗಾಗಿರೋದ್ರಿಂದ ಇಫ್ ಗೌರ್ನಮೆಂಟ್ ರೆಕಮೆಂಡ್ಸ್ ಟು ಟೇಕ್ ಎ ಬೂಸ್ಟರ್ ಡೋಸ್, ಪ್ಲೀಸ್ ಗೋ ಆ್ಯಂಡ್ ಟೇಕ್ ದ ಬೂಸ್ಟರ್ ಡೋಸ್. ಅದೊಂದೇ ಮೆಥಡ್ ನಿಮ್ಮನ್ನು ನೀವು ಈಗ ಕಾಪಾಡ್ಕೊಳ್ಳೋಕ್ಕೆ. ಬಟ್ ಇಫ್ ಯು ಆರ್ ರಿಯಲಿ ಕನ್ಸರ್ನ್ಡ್ ಅಬೌಟ್ ದ ಸೈಡ್ ಎಫೆಕ್ಟ್ಸ್ ಆ್ಯಂಡ್ ಆಲ್, ನೀವು ಅಷ್ಟೇ ಪ್ರಿಕಾಷನ್ಸ ಮನೇಲಿ ತೊಗೋಬೇಕಾಗುತ್ತೆ. ಹೊರಗಡೆ ಎಲ್ಲೂ ಹೋಗೋಂಗಿಲ್ಲ ಜಾಸ್ತಿ. ನೀವು ಯಾವುದು ಥ್ರೆಟ್ಗಳಿಗೆ ಅಂದರೆ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ಗೆ ಎಕ್ಸ್ಪೋಸ್ ಆಗಲ್ಲ. ವ್ಯಾಕ್ಸಿನೇಷನ್ ತೊಗೊಂಡ್ರೆ ಒಂದು ಬ್ಯಾರಿಯರ್ ನಿಮ್ಗಷ್ಟೇ. ಬಟ್ ಪರ್ಟಿಕ್ಯುಲರ್ಲಿ ಏನಾಗ್ತಿದೆ ಅಂದರೆ ಇದು ನಮ್ಮ JN1 ಸ್ಟ್ರೈನು, ಆ ವ್ಯಾಕ್ಸಿನ್ ಇಲ್ಲಿ ರಿಸೆಪ್ಟಾರ್ ಅಂತ ಇರುತ್ತೆ, ಸ್ಪೈಕ್ ಅಂತ ಇರುತ್ತೆ, ರಿಸೆಪ್ಟಾರ್ ಬೈಂಡಿಂಗ್ ಡೊಮೈನ್ ಅಂತ ಇರುತ್ತೆ, ಅಲ್ಲಿ ಮ್ಯುಟೇಷನ್ ಆಗಿದೆ. ಸೊ ಹಾಗಾಗಿ ಇದು ಸ್ಪೈಕ್ ಪ್ರೋಟೀನು ನಮ್ಮದು ಇನ್ಫೆಕ್ಷನ್ನ ಹೋಗಿ ನಮಗೆ ಮೊದಲು ವ್ಯಾಕ್ಸಿನೇಷನ್ ತೊಗೊಂಡಾಗ ಆ ಬೈಂಡಿಂಗ್ನ ಸ್ವಲ್ಪ ಕಡಿಮೆ ಮಾಡ್ತಿತ್ತು. ವೆರಾಸ್ JN1 ಸ್ಟ್ರೈನು ಬೈಂಡಿಂಗ್ನ ಕಡಿಮೆ ಮಾಡ್ತಾ ಇಲ್ಲ, ಈಗ ಜಾಸ್ತಿನೇ ಮಾಡ್ತಾ ಇದೆ. ಅದನ್ನೇ ಮ್ಯೂಟೇಷನ್ ಅಂತ ಹೇಳೋದು. JN1 ಮ್ಯೂಟೇಷನ್ದು ಒಂದು ಪರ್ಟಿಕ್ಯುಲರ್ ಏನು ಫೀಚರ್ ಅಂತ ಅಂದರೆ ಇನ್ಫೆಕ್ಷನ್ನ ಜಾಸ್ತಿ ಮಾಡ್ತಾ ಇದೆ ಅದು. ಹಾಗಾಗಿ ಒಂದು ಸ್ವಲ್ಪ ನೀವು ಎಕ್ಸ್ಪೋಸ್ ಆದ ತಕ್ಷಣ ವೈರಸ್ಗೆ, ದ ವೈರಸ್ ವ್ಯಾಕ್ಸಿನೇಷನ್ ಅಸೋಸಿಯೇಟೆಡ್ ಪ್ರೊಟೆಕ್ಷನ್ನು ಜಾಸ್ತಿ ಇರಲ್ಲ ಇದರಲ್ಲಿ. ಹಾಗಾಗಿ ಎಷ್ಟು ನಿಮಗೆ ಇಮ್ಯುನಿಟಿ ಇರುತ್ತೆ ಅಂದರೆ ವ್ಯಾಕ್ಸಿನ್ ಅಸೋಸಿಯೇಟೆಡ್, ಅದಕ್ಕೆ ನ್ಯೂಟ್ರಲೈಸಿಂಗ್ ಟೈಟರ್ಸ್ ಅಂತ, ನ್ಯೂಟ್ರಲೈಸಿಂಗ್ ಆ್ಯಂಟಿಬಾಡೀಸ್ ಅಂತ ಹೇಳ್ತಾರೆ, ಅದೆಷ್ಟು ಜಾಸ್ತಿ ಇರುತ್ತೆ ಅಷ್ಟು ಇನ್ಫೆಕ್ಷನ್ ರೇಟ್ ಕಡಿಮೆ ಆಗುತ್ತೆ. ಓಕೆ ಸರ್, ಫೈನಲಿ ಈ ಒಂದು JN1 ಏನು ಈ ವೇರಿಯಂಟ್ ಬಂದಿದೆ, ಇದಕ್ಕೆ ನಿಮ್ಮ ಪರ್ಸನಲ್ ಸಜೆಷನ್ಸ್ ಏನು? ಮೇಡಮ್, ಪರ್ಸನಲ್ ಆ್ಯಂಡ್ ಸೈಂಟಿಫಿಕಲ್ ಆ್ಯಂಡ್ ಮೆಡಿಕಲ್ ಸಜೆಷನ್ಸ್ ಏನಂದರೆ, ಫಸ್ಟ್ ಎಷ್ಟು ಆಗುತ್ತೆ ಅಷ್ಟು ಪಬ್ಲಿಕ್ ಗ್ಯಾದರಿಂಗ್ನ ಅಟ್ಲೀಸ್ಟ್ January 5th ತನಕನೂ ಅವಾಯ್ಡ್ ಮಾಡಿ. ಯಾಕಂದರೆ ಗ್ಯಾದರಿಂಗ್ ಜಾಸ್ತಿ ಇರುತ್ತೆ. ನೆಕ್ಸ್ಟು ನೀವು ಇನ್ಎವಿಟಬಲಿ ಹೊರಗಡೆ ಹೋಗ್ತಿದ್ದೀರಾ ಅಂದರೆ ಸ್ಯಾನಿಟೈಸರ್ನ ಕ್ಯಾರಿ ಮಾಡಿ ಜೊತೆಗೆ. ಎವ್ರಿ ಟೈಮ್ ವೆನ್ ಯು ಟಚ್ ಸಮಥಿಂಗ್ ಅಥವಾ ಯಾರನ್ನಾರೋ ಅಂದರೆ ಮಾಲ್ಗಳಿಗೆಲ್ಲ ಹೋದಾಗ ಟಚ್ ಮಾಡಿದಾಗ ಇಮ್ಮಿಡಿಯೇಟ್ ಸ್ಯಾನಿಟೈಸ್ ಮಾಡ್ಕೊಳ್ಳಿ. ಯಾಕೆ ಅಂದರೆ ಸ್ಯಾನಿಟೈಸರಲ್ಲಿ ಆಲ್ಕೋಹಾಲ್ ಇರುತ್ತೆ. ಆಲ್ಕೋಹಾಲು ಆ್ಯಕ್ಚುಲಿ ಏನು ಮಾಡುತ್ತೆ ಅಂದರೆ ಕರೋನಾ ವೈರಸ್ದು ಮೇಲ್ಗಡೆ ಕೋಟಿಂಗ್ನ ಡಿಸ್ಟರ್ಬ್ ಮಾಡುತ್ತೆ. ಒಂದ್ಸಲಿ ಅದು ಕೋಟಿಂಗ್ ಡಿಸ್ಟರ್ಬ್ ಆದರೆ ವೈರಸ್ದು ಆ್ಯಕ್ಟಿವಿಟಿ ಕಂಪ್ಲೀಟ್ ನಿಲ್ಲಾಗುತ್ತೆ. ಹಾಗಾಗಿ ಐದರ್ ಯು ಹ್ಯಾವ್ ಟು ಯೂಸ್ ಸ್ಯಾನಿಟೈಸರ್ಸ್ ಆರ್ ಸೋಪ್ ಹಾಕಿ ವಾಶ್ ಮಾಡಬೇಕು. ಸೋಪ್ ಹಾಕಿ ವಾಶ್ ಮಾಡೋದು ಪಾಸಿಬಿಲಿಟೀಸು ಹೊರಗಡೆ ಹೋದಾಗಲೆಲ್ಲ ತುಂಬ ಕಡಿಮೆ ಇರುತ್ತೆ. ಹಾಗಾಗಿ ಸ್ಯಾನಿಟೈಸರ್ನ ಕ್ಯಾರಿ ಮಾಡಿ. ಮತ್ತು ನಿಮ್ಗೆ ಏನಾದರೂ ಸ್ವಲ್ಪ ಸಿಮ್ಟಮ್ಸ್, ಕೆಮ್ಮು, ಶೀತ, ನೆಗಡಿ ಇದ್ದರೆ ಇಮ್ಮಿಡಿಯೇಟು ಮಾಸ್ಕ್ ತೊಗೊಂಡು ಹಾಕ್ಕೊಳ್ಳಿ. ಯಾಕಂದರೆ ವಿ ಡೋಂಟ್ ನೋ ವೆದರ್ ಇಟ್ಸ್ ಬಿಕಾಸ್ ಆಫ್ ಕೋವಿಡ್, ಫ್ಲೂ, RSV ಏನು ಅಂತ ಗೊತ್ತಿರಲ್ಲ. ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋ ಜೊತೆಗೆ ಬೇರೆಯವ್ರನ್ನೂ ಪ್ರೊಟೆಕ್ಟ್ ಮಾಡಿ, ಅಟ್ಲೀಸ್ಟ್ ಸ್ಪ್ರೆಡ್ ಮಾಡೋಕ್ಕಿಂತ. ಮತ್ತು ನಿಮಗೆ ಸಿಮ್ಟಮ್ಸು ಕಂಟಿನ್ಯೂಸ್ ಆಗಿ 2-3 ಡೇಸ್ ಇದ್ದರೆ ಇಮಿಡಿಯೇಟ್ ಹೋಗಿ ಟೆಸ್ಟ್ ಮಾಡಿಸ್ಕೊಳ್ಳಿ. ಟೆಸ್ಟ್ ಮಾಡಿಸ್ಕೊಂಡು ಪಾಸಿಟಿವ್ ಬಂದರೆ ಸೆಲ್ಫ್ ಕ್ವಾರಂಟೈನ್ ಆಗಿ ಮೆಡಿಕೇಷನ್ನ ಇಮಿಡಿಯೇಟ್ ಶುರು ಮಾಡಿ. ಅನ್ಲೆಸ್ ಆ್ಯಂಡ್ ಅಂಟಿಲ್ ನಿಮಗೆ ಬ್ರೀತಿಂಗ್ ಪ್ರಾಬ್ಲಮ್ ಏನೂ ಇಲ್ಲ ಅಂತ ಅಂದರೆ ನೀವು ಮನೆಯಲ್ಲೇ ರಿಕವರ್ ಆಗ್ಬೋದು ಈಸಿಯಾಗಿ. ಸರ್, ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ, ಮಾತನಾಡಿದ್ರೆ ಸಾಕಷ್ಟು ಜನರು ಹೆದರ್ಕೊಂಡಿದ್ರು. ಸೊ ಇದು ಎಷ್ಟು ಆತಂಕಕಾರಿಯಾಗಿತ್ತು, ಅದ್ರ ಜೊತೆಗೆ ನಾವು ಹೇಗಿರಬೇಕು, ಮನೆಯಲ್ಲಿ ಹೇಗಿರಬೇಕು, ಶುಚಿಯನ್ನು ಕಾಪಾಡಿಕೊಳ್ಬೇಕು, ಸೋಷಿಯಲ್ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಬೇಕು, ಆದಷ್ಟು ಪಬ್ಲಿಕ್ ಗ್ಯಾದರಿಂಗ್ನ ಕಡಿಮೆ ಮಾಡಬೇಕು ಅಂತ ಹೇಳಿ, ನಾವು ಹೆಚ್ಚು ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳಿ ಒಂದಷ್ಟು ಕ್ಲಾರಿಟಿಯನ್ನು ಕೊಟ್ಟರೆ, ಇಷ್ಟೊತ್ತು ನಿಮ್ಮ ಸಮಯವನ್ನು ಕೊಟ್ಟು ಮಾತನಾಡಿದ್ದಕ್ಕಾಗಿ ಧನ್ಯವಾದಗಳು ಸರ್. ನನಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಮೇಡಮ್. ನೋಡಿದ್ರಲ್ಲ ವೀಕ್ಷಕರೇ, JN1 ವೈರಸ್ ಎಷ್ಟು ಸ್ಪ್ರೆಡ್ ಆಗುತ್ತೆ, ಡೆತ್ ರೇಟ್ಸ್ ಹೇಗಿರುತ್ತೆ. ಸೊ ಆದಷ್ಟು ಇದು ಏಜ್ಡ್ ಪೀಪಲ್ನ
ಟಾರ್ಗೆಟ್ ಮಾಡುತ್ತೆ. ಹಾಗಾಗಿ ವಯಸ್ಸಾದವ್ರನ್ನ ಆದಷ್ಟು ಸುರಕ್ಷತೆಯಿಂದ ಮನೆಯಲ್ಲೇ ಇರಿಸ್ಕೊಂಡು ಅವ್ರನ್ನ ಕಾಪಾಡ್ಕೊಳ್ಳೋದು ನಮಗೂ ಕೂಡ ಒಳ್ಳೆಯದು. ಆದಷ್ಟು ನಾವು ಕೂಡ ಹೋದ ಕಡೆ ಎಲ್ಲ ಮಾಸ್ಕನ್ನು ವೇರ್ ಮಾಡೋಣ, ಸ್ಯಾನಿಟೈಸ್ ಮಾಡ್ಕೊಳ್ತಾ ಇರೋಣ ಅವಾಗ. ಸೊ ಆದಷ್ಟು ಮನೆಯಲ್ಲೇ ಇರಿ, ಮತ್ತು ಆದಷ್ಟು ಪಬ್ಲಿಕ್ ಗ್ಯಾದರಿಂಗ್ನ ನಾವು ಕಡಿಮೆ ಮಾಡ್ಕೊಳ್ಳೋಣ, ನಮ್ಮ ಹೆಲ್ತನ್ನು ನಾವೇ ಸುರಕ್ಷತೆಯಿಂದ ಕಾಪಾಡ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಪ್ರತಿನಿಧಿ ಡಾಕ್ಟರ್ ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರೂ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಪ್ರತಿನಿಧಿ ಡಿಜಿಟಲ್.